ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್, ರಾಜ್ ನ್ಯೂಸ್ ಮತ್ತು ರಾಜ್ ಮ್ಯೂಸಿಕ್ ಕನ್ನಡ ಆಯೋಜಿಸಿರುವ ವಿಶ್ವ ಮಹಿಳಾ ದಿನಾಚರಣೆ 2024 ಸಾಧಕಿ ಸ್ತ್ರೀ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳಾ ಸಾಧಕಿಯರಾದ ಶ್ರೀಮತಿ ಡಾಕ್ಟರ್ ಎನ್ ಸರಸ್ವತಿ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದು ಸಾಧಕಿ ಸ್ತ್ರೀ ಎಂಬ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಯುಟಿ ಖಾದರ್, ಮಾನ್ಯ ಸ್ಪೀಕರ್ ಕರ್ನಾಟಕ ವಿಧಾನಸಭೆ, ಶ್ರೀ ದಿನೇಶ್ ಗುಂಡೂರಾವ್, ಸಚಿವರು ಆರೋಗ್ಯ ಇಲಾಖೆ, ಶ್ರೀ ಶಿವರಾಜ್ ತಂಗಡಗಿ, ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಶ್ರೀ ರಿಜ್ವಾನ್ ಹರ್ಷದ್, ಶಾಸಕರು ಹಾಗೂ ಹಿರಿಯ ಚಿತ್ರನಟಿಯರಾದ ಶ್ರೀಮತಿ ತಾರಾ ಅನುರಾಧ, ಶ್ರೀಮತಿ ಪ್ರಿಯಾಂಕಾ ಉಪೇಂದ್ರರವರು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ತುಂಬ ಸಂತೋಷ ಆಯಿತು. ಅವರು ಸಾಧನೆ ಮಾಡಿ ಎಲ್ಲರನ್ನೂ 10 ಜನನ ಹುಡುಕಿ ಇವತ್ತು ಕೊಟ್ಟಿದ್ದಾರೆ. ತುಂಬ ಸಂತೋಷ ಆಯಿತು. ಮತ್ತು ನಾವು ಸಾಧಕಿ ಸ್ತ್ರೀ ಮಹಿಳೆ ತೊಗೊಂಡೋಗ್ಬಿಟ್ಟು ಸುಮ್ಮನೆ ಇರಲ್ಲ, ಇನ್ನೂ ನಮಗೆ ಪ್ರೇರಣೆ ಆಗಿದೆ. ಇನ್ನೂ ಹೆಚ್ಚಾಗಿ ಕೆಲಸ ಮಾಡಬೇಕು, ಪಬ್ಲಿಕ್ ಸರ್ವಿಸ್ ಮಾಡಬೇಕು ಅಂತ ತುಂಬ ಇಷ್ಟ ಆಗಿದೆ. ನನಗೆ ಸಾರ್ವಜನಿಕ ಸೇವೆಯಿಂದ ಕೊಟ್ಟಿದ್ದಾರೆ. ನಾನು ಅಂಗವಿಕಲರ ಬಗ್ಗೆ ತುಂಬ ಕೆಲಸ ಮಾಡಿಕೊಡ್ತೀನಿ, ದುರ್ಬಲರಿಗೆ ಕೆಲಸ ಮಾಡಿಕೊಡ್ತೀನಿ. ಮತ್ತು ನಾನು ನಿವೃತ್ತಿ ಹೊಂದಿದ್ದೀನಿ ಕಂದಾಯ ಇಲಾಖೆಯಿಂದ. ಅವ್ರು ಯಾರು ಬಂದು ನನಗೆ ಯಾವುದಾದ್ರು ಕೆಲಸ ಹಾಕ್ಕೊಡ್ಬೇಕು ಅಂತಂದರೆ ಆ ಸೇವೆ ನಾನು ಮಾಡಿಕೊಡ್ತೀನಿ. ಮಹಿಳೆಯರು ಈಗ ಎಲ್ಲರೂ ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ, ಎಲ್ಲರೂ ಬರ್ತಿದ್ದಾರೆ, ಮುಂದೆ ಬರ್ತಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ಆಸೆ ಪಡ್ತೀನಿ. ಇವತ್ತಿನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಆ ಪ್ರಶಸ್ತಿ ಪಡೆದಂಥ ಎಲ್ಲ ಸಾಧಕಿಯರೇ ಹಾಗೂ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಂದು ಹಿತೈಷಿಗಳಿಗೆ ನಾನು ಪ್ರಪ್ರಥಮವಾಗಿ ಶಿವರುದ್ರಪುರವನ್ನು, ಶ್ರೀನಿವಾಸ್ ಅವರನ್ನು, ಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರನ್ನು ಎಲ್ಲರ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕೆಲವೇ ವರ್ಷಗಳಲ್ಲಿ ತನ್ನ ಪ್ರಾಮಾಣಿಕ ಮತ್ತು ನಿಷ್ಠೆವಾದ ಸೇವೆಯಿಂದ ಮಾಧ್ಯಮ ಕ್ಷೇತ್ರದಲ್ಲಿ ತನ್ನ ವಿಶೇಷವಾದ ಒಂದು ವಿಶ್ವಾಸವನ್ನು ಪಡೆದುಕೊಂಡು ಸರ್ವರ ಪ್ರೀತಿಗೆ ಪಾತ್ರರಾಗುವಂಥ ಒಂದು ಮಾಧ್ಯಮ ಒಂದು ಸಂಸ್ಥೆ ಇವತ್ತು ಆಗಿ ಹೆಸರು ಪಡೆದ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಶಿವರುದ್ರಪ್ಪನವರು ಮತ್ತು ಶ್ರೀನಿವಾಸ್ ಅವರು ಇದಕ್ಕೆಲ್ಲ ಸೇರಿಕೊಂಡು ಬಹುಶಃ ಇವತ್ತು ವುಮನ್ ಐಕಾನ್ 2024 ಎಂಬ ಸಾಧಕಿ ಸ್ತ್ರೀ ಎಂಬ ಪ್ರಶಸ್ತಿಯನ್ನು ನಮ್ಮ ಸಹೋದರಿಗೆ ಇವತ್ತು ಅದನ್ನು ಬಹುಶಃ ಕೊಡ್ತಾ ಇದ್ದಾರೆ. ನಾನು ಬಹುಶಃ ಈ ಒಂದು ಕಾರ್ಯಕ್ರಮ ಬರೀ ಇವತ್ತು ಸಾಧನೆ ಮಾಡಿದಂಥ ಅವರಿಗೆ ಕೊಡುವಂಥ ಪ್ರಶಸ್ತಿ ಮಾತ್ರ ಅಲ್ಲ, ಇದು ಸಮಾಜದಲ್ಲಿರುವಂಥ ಎಲ್ಲ ಮಹಿಳೆಯರಿಗೆ ಮತ್ತು ಸ್ತ್ರೀಯರಿಗೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಮಹಿಳೆಯರ ಒಂದು ಸಾಧನೆಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ ಟಿವಿಯವರು ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷ ಅವರು ಯಾರ್ಯಾರು ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಮಾಡಿ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ ಅಂಥವನ್ನು ಗುರುತಿಸಿ ಇವತ್ತು ನಮ್ಮೆಲ್ಲರೂ ಕೂಡ ಆಹ್ವಾನವನ್ನು ನೀಡಿ ಎಲ್ಲರೂ ಮುಂದೆ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಶಿಕ್ಷಣ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಆರೋಗ್ಯ ಕ್ಷೇತ್ರ ಮತ್ತು ಬೇರೆ ಬೇರೆ ಕಾನೂನಿನ ಕ್ಷೇತ್ರ, ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಗುರುತಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಇವತ್ತು ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ವ್ಯಕ್ತಿ ಕೂಡ, ಅದು ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಸಮಾಜದಲ್ಲಿ ಅವರ ಒಂದು ಪ್ರತಿಭೆಯ ಅನುಸಾರ, ಅವರಲ್ಲಿರುವಂಥ ಗುಣಗಳ ಅನುಸಾರ ಅವರು ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತದೆ. ಆದರೆ ಅನೇಕ ಬಾರಿ ಮಹಿಳೆಯರಿಗೆ ಅವ್ರು ಏನು ಮಾಡೋದಕ್ಕೆ ಸಾಧ್ಯ ಇರ್ತದೆ ಅದು ಪರಿಪೂರ್ಣವಾಗಿ ಮಾಡೋಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅನೇಕ ಅಡಚಣೆಗಳು, ತೊಡಕುಗಳು ಬರ್ತಕ್ಕಂಥದ್ದು. ಅದನ್ನೆಲ್ಲವನ್ನು ಕೂಡ ನಿವಾರಣೆ ಮಾಡ್ತಕ್ಕಂಥದ್ದೇ ಒಂದು ಸಮಾಜದಲ್ಲಿ ಸುಧಾರಣೆ ತರುವಂಥದ್ದು.
ಬಹುಶಃ 100 ವರ್ಷದ ಹಿಂದೆ ಇದ್ದಂಥ ವ್ಯವಸ್ಥೆ ಇವತ್ತು ಬಹಳಷ್ಟು ಬದಲಾವಣೆ ಆಗಿದೆ. 50 ವರ್ಷದ ಹಿಂದೆ ಇದ್ದಂಥ ವ್ಯವಸ್ಥೆಗೂ ಇವತ್ತಿಗೂ ಬಹಳ ಬದಲಾವಣೆ ಆಗಿದೆ. ಅಥವಾ ಕಳೆದ 20 ವರ್ಷಕ್ಕೂ ಇವಾಗ ಪ್ರತಿ ಒಂದೊಂದು ಸಮಯದಲ್ಲಿ ನಾವು ಮುಂದೆ